ನಮಸ್ತೆ ವೀಕ್ಷಕರೇ, ಕರ್ನಾಟಕದ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೂ ಆತ್ಮೀಯ ಸ್ವಾಗತ. ಕರ್ನಾಟಕದ ನಮ್ಮ ಬೆಂಗಳೂರನ್ನು, ಕನ್ನಡ ನಾಡಿನ ಒಂದು ಹೆಗ್ಗುರುತನ್ನು, ಕನ್ನಡದ ಕಿರೀಟವನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಮನವಿ ಕೊಡ್ತೇವೆ ಅಂತ ಹೇಳಿಬಿಟ್ಟು ಕೆಲವು ಪುಂಡು ಪೋಖರಿಗಳು ಹೇಳ್ತಾ ಇದ್ದಾರೆ. ಇದನ್ನು ಇತ್ತೀಚೆಗೆ ಗೌತಮ್ ಜೈನ್ ಅನ್ನುವಂಥ ಒಬ್ಬ ವ್ಯಕ್ತಿ 2019ರಲ್ಲಿ ಒಬ್ಬ BJP ಕ್ಯಾಂಡಿಡೇಟ್, ಅವರು BBMPಯ ಮೇಯರ್ ಕೂಡ ಆಗಿದ್ದರು, ಕಾರ್ಪೊರೇಟರ್ ಆಗಿ ಮೇಯರ್ ಕೂಡ ಆಗಿದ್ದರು. ಅವರು ಇವಾಗ ಮತ್ತೆ ಬೆಂಗಳೂರನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು ಅಂತ ಹೇಳ್ತೀನಿ, ಮನವಿ ಕೊಡ್ತೀನಿ ಅಂತ ಹೇಳಕ್ಕೆ ಹೊರಟಿದ್ದಾರೆ. ಇವಾಗ ನಾನು ಹೇಳ್ತಾ ಇರುವಂಥದ್ದು, ಇವರ ಇಷ್ಟೊಂದು ಈ ಆಟಾಟೋಪಗಳಿಗೆ ಕಡಿವಾಣ ಹಾಕೋದಕ್ಕೆ ನಮ್ಮ ನಾಡಿನಲ್ಲಿ ನಮಗೂ ಜೀವ ಇದೆ, ನಾಡಿ ಇದೆ, ದಮ್ ಇದೆ. ಅಂದರೆ ರಾಜಕಾರಣಿಗಳ ಭಾಷೆಯಲ್ಲಿ ನಾನು ಹೇಳ್ತಾ ಇಲ್ಲ ದಮ್ ಇದೆ ಅಂತ. ಅಂದರೆ ನಮ್ಮ ಮನೆಗೆ ಯಾರೋ ನುಗ್ಗಲಿಕ್ಕೆ ಬಂದಾಗ, ಇಷ್ಟು ಅಹಂಕಾರ ತೋರಿಸ್ಲಿಕ್ಕೆ ಬಂದಾಗ ನಾವು ಅದಕ್ಕೆ ತಕ್ಕಂಥ ವ್ಯವಸ್ಥೆಯನ್ನು ಮಾಡಲೇಬೇಕಾಗ್ತದೆ. ಇಲ್ಲಿ ಇದು ಫಸ್ಟಲ್ಲ ಇವರು ಹೇಳ್ತಾ ಇರುವಂಥದ್ದು, ಇದಕ್ಕೂ ಮೊದಲು ಈ ವರಾತಗಳು, ಈ ಒಂದು ವರಸೆಗಳು ಇವರು ಮಾಡಿಕೊಂಡೇ ಬಂದಿದ್ದರು. ಅದರ ಒಂದು ಕಥೆಯನ್ನು ನಾನು ನಿಮಗೆ ಹೇಳಬೇಕು. ಆ್ಯಕ್ಚುಲಿ 1992 ಇದೆಯಲ್ಲ, 1992ರಲ್ಲಿ ಕಾವೇರಿ ನೀರಿನ ಒಂದು ವಿವಾದ ನಡೀತಲ್ಲ, ಆ ಒಂದು ಟೈಮ್ನಲ್ಲಿ ಏನು ನಡೀತು ಅಂತ ಹೇಳಿದರೆ, ನಮ್ಮ ಆವಾಗ ಕಂಡೀಷನ್ ಹೇಗಿತ್ತು ಅಂತ ಹೇಳಿದರೆ, ಆವಾಗ ಮಾತ್ರ ಅಲ್ಲ, 1970-80ರ ದಶಕದಿಂದನೂ ಇಲ್ಲಿಗೆ ಬಂದಂತಹ ತಮಿಳ್ನವರು, ಶ್ರೀರಾಮ್ಪುರ ಅಲ್ಲೆಲ್ಲ ಇತ್ತಲ್ವ, ಅಲ್ಲಿ ಹೇಗೆ ಆವಾಗಿನ ಒಂದು ಕಂಡೀಷನ್ ಏನಿತ್ತು ಅಂತ ಹೇಳಿದರೆ, ಕನ್ನಡದ ಆಟೋಗಳಲ್ಲಿ ಹೋಗಲಿಕ್ಕೆ ಆಗ್ತಿರಲಿಲ್ಲ. ಕನ್ನಡದ ಆಟೋಗಳೇನಾದರೂ ಹೋದರೆ ಕನ್ನಡದ ಸೀಟನ್ನು ಕೊಯ್ದು ಬಿಟ್ಟು ಕಳಿಸ್ತಾಯಿದ್ರು. ಯಾರಾದರೂ ಹೋಗಿ ಕನ್ನಡ ಮಾತಾಡಿದರೆ ಕುರುಪ್ ಹಾಕ್ತಾಯಿದ್ರು, ಹಿಂಗೆ ಕೆನ್ನೆಗೆ ಬ್ಲೇಡಲ್ಲಿ ಸೀಳಿ ಕಳಿಸ್ತಾಯಿದ್ರು. ಅಲ್ಲೊಬ್ಬ ರೌಡಿ ಇದ್ದ, ಅವನ ಹೆಸರು ನಂಗೆ ಮರೆತು ಹೋಗಿದೆ. ಸೊ ಇದೆಲ್ಲ ಆಟಗಳನ್ನು ಅವ್ರು ಆಡ್ತಾಯಿದ್ರು. KGFನಲ್ಲಂತೂ ತಮಿಳು ಬೋರ್ಡ್ಗಳೇ ರಾರಾಜಿಸ್ತಾ ಇದ್ದದ್ದು. ನಮಗೆ ನಂಬಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಆವಾಗ ಇಲ್ಲಿಂದ MLAಗಳು ಇಲ್ಲಿಂದ ಒಡಮೂಡ್ತಾ ಇದ್ರು, ಕರ್ನಾಟಕದ ನೆಲದಿಂದ. KGFನಲ್ಲಿ ಭಕ್ತವತ್ಸಲ ಮತ್ತು ಗಾಂಧಿನಗರದಿಂದ ಮುನಿಯಪ್ಪ ಅಂತ ಅಂದ ADMKಯಿಂದ ಆರಿಸಿ ಬರ್ತಾಯಿದ್ರು. ಓಕೆ, ಇದು ಇಲ್ಲೂ ಒಂದು ಸಣ್ಣ ಒಂದು ತಮಿಳು ಸಾಮ್ರಾಜ್ಯ ಸಂಸ್ಥಾನ ಒಂದು ನಡೀತಾ ಇತ್ತು. ಗಾಂಧಿನಗರದ ಸ್ಲಮ್ನಲ್ಲಂತೂ ಇವರ ಆಟಗಳು ಮೇರೆ ಮೀರಿತ್ತು. ಬೆಂಗಳೂರು ನಮ್ಮದು ಅಂತ ಅದೇ ರೀತಿಯಾಗಿ ಅವರು ಆಟ ಆಡ್ತಾಯಿದ್ರು. ಆದರೆ ಅಲ್ಲಿ ಹೇಗಿತ್ತು ಗೊತ್ತಾ, ಸಿಟಿಗಳ ಹೆಸರಲ್ಲ, ಅಲ್ಲೆಲ್ಲಿ ಓಣಿಗಳ ಹೆಸರಲ್ಲ, ಅಣ್ಣಾಮಲೈ ನಗರ್, ಪೆರಿಯಾರ್ ರೋಡ್, ಪೆರಿಯಾರ್ ಸರ್ಕಲ್, ಈ ರೀತಿ ಎಲ್ಲ ಇತ್ತು. ಅಲ್ಲ, ಹೆಸರಿಟ್ಕೊಂಡ್ರೆಲ್ಲ ನಮಗೇನು ತಪ್ಪಿಲ್ಲ. ಆದರೆ ಇವರು ಈ ಮಟ್ಟಕ್ಕೆ ಹೋಗ್ತಾರಲ್ಲ, ಏನು ಕೇಂದ್ರಾಡಳಿತ ಪ್ರದೇಶ ಆಗಬೇಕು ಅಂತ ಹೋಗ್ತಾರಲ್ಲ, ಆವಾಗ ಇದೆಲ್ಲ ನೆನಪಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು ಹೊರತು ಇಲ್ಲಿ ಬೇರೆ ಯಾವುದೇ ಒಂದು ಒಡಕು ಮೂಡಿಸುವಂಥ ಯಾವ ಉದ್ದೇಶದಿಂದಲೂ ನಾನು ಇದನ್ನು ಹೇಳ್ತಾ ಇಲ್ಲ. ಆವಾಗ ಏನಾಗ್ತಾ ಇತ್ತು, ಬೆಳಗಾವಿನಿಂದ MESನಿಂದ ಇದು ಏಕೀಕರಣ ಸಮಿತಿಯಲ್ಲಿ, ಮಹಾರಾಷ್ಟ್ರ ಏಕೀಕರಣ ಸಮಿತಿ, ಅಲ್ಲಿಂದ ಕೂಡ 7 ಜನ MLAಗಳು ಆರಿಸಿ ಬರ್ತಾಯಿದ್ರು. ಆದರೆ ಇವಾಗೇನಾಗಿದೆ, MES ಈಗ ಮುಗ್ಧ ಲೆಕ್ಕ ಆಗಿದೆ. ADMK ಅಲ್ಲಿಂದ ಮೊನ್ನೆ ಒಂದು ಇದೆ 2023 ಎಲೆಕ್ಷನಲ್ಲಿ ಒಟ್ಟು 5,000 ಓಟ್ಗಳನ್ನೇನೋ ಪಡ್ಕೊಂಡಿದ್ದಾರೆ. ಬಟ್ ಆದರೂ ಇವ್ರದ್ದು ನಡೀತಾನೆ ಇದೆ, ಇಲ್ಲಿ ಎಲೆಕ್ಷನ್ಗೆ ನಿಲ್ತಾ ಇದ್ದಾರೆ, ಇದೆಲ್ಲ ನಡೀತಾ ಇದೆ. ಈ ಕಾವೇರಿ ವಿಚಾರ ಎತ್ತೋದಕ್ಕಿಂತ ಮುಂಚೆ ನಾನು ಹೇಳೋದು, 1990ರ ದಶಕದಲ್ಲಿ ಅಲ್ಲಿ KGFನಲ್ಲಿ ಏನಿತ್ತಲ್ಲ, ಅಲ್ಲಿ ಬಹಳ ದೊಡ್ಡ ದಾಂಧಲೆ ಮಾಡ್ತಾ ಇದ್ರು ಭಕ್ತವತ್ಸಲ ಅವರೆಲ್ಲ. ಅಲ್ಲಿ ಕೊನೆಗೆ ಕನ್ನಡಿಗರು ಏನು ಮಾಡ್ತಾರೆ, ಕರ್ನಾಟಕದಲ್ಲಿ ಇವ್ರು ಚೆನ್ನಾಗಿರಬೇಕು, ಎಲ್ಲ ಹೊಂದ್ಕೊಂಡು ಬಾಳ್ಬೇಕು ಅಂತ ಹೇಳ್ಬಿಟ್ಟು ಒಂದು ಸಮನ್ವಯ ಸಭೆ ಮಾಡ್ತಾರೆ. ಅಲ್ಲಿಗೆ ಈ ಭಕ್ತವತ್ಸಲ ಕತ್ತಿ ಮಚ್ಚು ಎಲ್ಲ ಹಿಡ್ಕೊಂಡು ಬಂದು, ಇದೆಲ್ಲ ನಿಮ್ಮ ಆಟ ಬೆಂಗಳೂರಿನಲ್ಲಿ ಇರಲಿ, ಇಲ್ಲಿ ಯಾವುದು ನಡೆಯಲ್ಲ ಅಂತಾರೆ. ಈ ನಮ್ಮ ಕನ್ನಡದ ಹೋರಾಟಗಾರರು ಕೆಲವೊಂದು MLAಗಳು ಇರ್ತಾರೆ, ಎಲ್ಲ ಹೋರಾಟಗಳು ಸೇರಿಬಿಟ್ಟು, ಹಾಗಿದ್ರೆ ವಿಧಾನಸಭೆಗೆ ಹೇಗೆ ನೀನು ಬರ್ತೀಯಾ ನೋಡ್ತೀನಿ ಅಂತ ಇವರು ಕೂಡ ಅವ್ರಿಗೆ ರೋಪ್ ಹಾಕ್ತಾರೆ. ನೀನು MLA ಇದೆಯಲ್ಲ, ಖಂಡಿತವಾಗ್ಲೂ ವಿಧಾನಸಭೆಗೆ ನೀನು ಬರಲೇಬೇಕಲ್ಲ, ವಿಧಾನಸೌಧಕ್ಕೆ ನೀನು ಬರಲೇಬೇಕಲ್ಲ, ಬಾ ಆವಾಗ ನೋಡ್ಕೊಳ್ತೀವಿ ಅಂತ. ಕೊನೆಗೆ ಏನು ಮಾಡ್ತಾರೆ ಗೊತ್ತಾ, ಬಂದಾಗ ಅವ್ನಿಗೆ ಚೆನ್ನಾಗಿ ಹೊಡೆದು ಕಬ್ಬನ್ ಪಾರ್ಕ್ನಲ್ಲಿ ಎಸ್ದು ಬಿಡ್ತಾರೆ. ನಂತರ ಏನಾಗುತ್ತೆ ಗೊತ್ತಾ, ಅದರಲ್ಲಿ ಇನ್ವಾಲ್ವ್ ಆಗಿದ್ದವರಲ್ಲಿ ಇದ್ದಾರಲ್ಲ, ಅವನು ಆಲ್ಮೋಸ್ಟ್ ಕೊಲೆ ಆಗಿತ್ತು ಅಂತಲೇ ಪುಕಾರ್ ಎಬ್ಬಿಸಲಾಗುತ್ತೆ. ನಂತರದಲ್ಲಿ ನಾರಾಯಣಗೌಡರ ಮೇಲೆ ಕೇಸೆಲ್ಲ ಆಗುತ್ತೆ, ನಂದು ಕರಾರೆ ನಾರಾಯಣಗೌಡರ ಮೇಲೆ ಕೇಸೆಲ್ಲ ಆಗುತ್ತೆ. ಕೊನೆಗೆ ಭಕ್ತವತ್ಸಲನೇ ಬಂದು ನನಗೆ ಇವರೇನು ಹಾನಿ ಮಾಡಲಿಲ್ಲ ಅಂತ ಬರೆದು ಕೊಟ್ಟು ಎಲ್ಲ ಸುಲಲಿತವಾಗಿ ಮುಗಿಯುತ್ತೆ. ಆ್ಯಕ್ಚುಲಿ ನೋಡಿ ವಿಚಾರ, ಹೇಗೆ ಅವರು ಯಾವ ರೀತಿಯಲ್ಲೆಲ್ಲ ಆಟ ಆಡಿದ್ರು, ನಂತರದಲ್ಲಿ ಹೇಗೆ ಅದಕ್ಕೆ ಕತ್ತರಿ ಹಾಕಿದವರು, ಆವಾಗ ಕಾಲಕ್ಕೆ ಬೇಕಾದಂತಹ ಸರ್ಜರಿ ಮಾಡಿದ್ದವರು ಯಾರು ಅನ್ನೋ ಒಂದು ವಿಚಾರದಲ್ಲಿ ನಾನು ಇದನ್ನೆಲ್ಲ ಹೇಳ್ತಾ ಇದ್ದೀನಿ. ಆವಾಗ ನಮ್ಮ ವಿಧಾನಸೌಧದೊಳಗೆ ಈ ಎಲ್ಲ ನಡಿಬೇಕಾದ್ರೆ ವಾಟಾಳ್ ನಾಗರಾಜ್ ಅವರ ಪಾತ್ರ ಎಲ್ಲ ಬಹಳ ದೊಡ್ಡದಾಗಿತ್ತು. ಅಲ್ಲಿ ಅವರು ತುಂಬ ಸದನದೊಳಗೆ ಕೆಲಸ ಮಾಡ್ತಾಯಿದ್ರು. ಈ ಕನ್ನಡದ ವಿಚಾರಕ್ಕೆ ಬಂದಾಗ ಬಹಳ ಸ್ಟ್ರಾಂಗ್ ಆಗಿ ಎದ್ದು ನಿಲ್ತಾಯಿದ್ರು. ಆ್ಯಕ್ಚುಲಿ ಅವಾಗ ಏನಾಗಿತ್ತು ಗೊತ್ತಾ, ನಾನು ಇವಾಗ ಅದೇ ಹೇಳಿದ್ನಲ್ಲ, ಕೇಂದ್ರಾಡಳಿತ ಪ್ರದೇಶದ ವಿಚಾರವನ್ನು ಮಾತಾಡ್ತಾರೆ ಅಂತ. 1991ರ ಒಂದು ಜನಗಣತಿ ಪ್ರಕಾರ ಅಲ್ಲಿ ಕನ್ನಡ ಮಾತಾಡುವವರ ಸಂಖ್ಯೆ 36% ನಮ್ಮ ಬೆಂಗಳೂರಲ್ಲಿ ಇದ್ದಿದ್ದು.
ಅದೇ ತಮಿಳು ಮಾತಾಡೋರು 22% ಇದ್ದರು, ತೆಲುಗು ಮಾತಾಡೋರು ಒಂದು 20% ಇದ್ದರು. ಇವ್ರು ಏನು ಮಾಡಿದ್ದು ಗೊತ್ತಾ, ಇದನ್ನೇ ಇಟ್ಕೊಂಡು ಕನ್ನಡಿಗರಂತೂ ಇವರು ದಬ್ಬಾಳಿಕೆ ಏನು ಮಾಡ್ತಾ ಇದ್ರಲ್ಲ ಅದನ್ನು ವಿರೋಧಿಸ್ತಾನೆ ಬರ್ತಾ ಇದ್ರಲ್ವ, ಇವರು ಇದನ್ನೇ ಇಟ್ಕೊಂಡು ಏನು ಮಾಡಿದರು ಅಂತ ಹೇಳಿದರೆ, ಇವರು ಕೇಂದ್ರಕ್ಕೆ ನಿಯೋಗ ತೆಗೆದುಕೊಂಡು ಹೋಗಿದ್ದು, ರಾಷ್ಟ್ರಪತಿಗೆ ಮನವಿ ಮಾಡೋಕ್ಕೆ ಹೋಗಿರೋದು. ಬೆಂಗಳೂರಿನಲ್ಲಿ ನೋಡಿ ಪ್ರಪೋರ್ಷನ್ ಹೆಂಗಿದೆ, ಅಲ್ಲಿ ಅವರು 50% ಕೂಡ ಇಲ್ಲ ಕನ್ನಡಿಗರು, ಎಲ್ಲ ಸಮಾನವಾಗಿ ನಾವು ಹಂಚ್ಕೊಂಡಿದ್ದೀವಿ. ಹಾಗಾಗಿ ಇಲ್ಲಿ ಏನಾಗಬೇಕು, ಇಮ್ಮಿಡಿಯೇಟಾಗಿ ಇದನ್ನು ಕೇಂದ್ರಾಡಳಿತ ಪ್ರದೇಶ ಅಂತ ಘೋಷಿಸಿ ಅಂತ. ನೋಡಿ ಇಲ್ಲಿ ಬಂದು ಇಲ್ಲಿ ನಿಂತು ಇಲ್ಲಿನ ನೆಲ, ಜಲ, ಭಾಷೆ, ಇಲ್ಲಿನ ಎಲ್ಲವನ್ನು ಬಳಸ್ಕೊಂಡು ಕೊನೆಗೆ ನಮ್ಮದನ್ನೇ ನುಂಗಿ ಹಾಕುವ ಹುನ್ನಾರ ಮಾಡಿದರು. ಹಿಸ್ಟ್ರಿಯಲ್ಲಿ ಎಲ್ಲ ನಡೀತದೆ, ನಾವು ಇದನ್ನು ತುಂಬ ಪ್ರೊವೋಕೇಟಿವ್ ಆಗಿ ತೀರಾ ಕೆರಳುವ ವಿಚಾರವಾಗಿ ತೆಗೆದುಕೊಳ್ಬಾರ್ದು. ಬಟ್ ನಾನು ಯಾಕೆ ಇದನ್ನು ಮತ್ತೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ನಮಗೆ ಗೊತ್ತಿರಬೇಕು, ತೀರಾ ಸದರ ಬಿಟ್ಟುಕೊಂಡಾಗ ಒಮ್ಮೆ ಕಾಲ ಮಿಂಚಿದರೆ ಏನೂ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಈ ಹೋರಾಟಗಳು ಅವಶ್ಯಕ ಅನ್ನೋದು ನಮ್ಗೆ ಗೊತ್ತಿರಬೇಕು ಅನ್ನೋ ಉದ್ದೇಶದಿಂದ ಮಾತ್ರ ಇದೆಲ್ಲವನ್ನು ಹೇಳ್ತಾ ಇರುವಂಥದ್ದು. ದಯವಿಟ್ಟು ಯಾರು ತಪ್ಪು ತಿಳಿಬಾರ್ದು. ಯಾವುದೇ ಇಲ್ಲಿ ಜನರನ್ನು ಉದ್ರೇಕಿಸುವಂತಹ, ಜನರನ್ನು ಯಾವುದೋ ಪ್ರಚೋದಿಸುವಂತಹ ಯಾವುದೇ ಕೆಲಸಕ್ಕೋಸ್ಕರ ಇದನ್ನೆಲ್ಲ ಹೇಳ್ತಾ ಇಲ್ಲ. ಆ ಟೈಮ್ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕಾವೇರಿ ತೀರ್ಪು ಬಂತಲ್ಲ 92ನಲ್ಲಿ, ಆವಾಗ ದೊಡ್ಡ ಮಟ್ಟದ ಗಲಭೆ ನಡೀತು. 2 ಕಾರಣಗಳಿದ್ವು. ಒಂದು ಕಾವೇರಿ ತೀರ್ಪಿನ ವಿಚಾರದಲ್ಲಿ ಕೂಡ ಹೌದು, ಇನ್ನೊಂದು ಇವರು ಬೆಂಗಳೂರನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು ಅಂತ ಹೇಳಿರೋ ವಿಚಾರದಲ್ಲೂ ಕೂಡ ಹೌದು. ಸೊ ಆವಾಗ ಏನಾಯಿತು ಗೊತ್ತಾ, ರಾತ್ರಿಯಾಗಿ ಒಂದೇ ವಾರದೊಳಗೆ 1,00,000 ಜನ ನಗರ ಬಿಟ್ಟು ತೆರಳ್ತಾರೆ. ಪ್ರಜಾಪ್ರಭುತ್ವ ಇಂಡಿಯಾದಲ್ಲಿ, ಡೆಮೋಕ್ರೆಟಿಕ್ ಇಂಡಿಯಾದಲ್ಲಿ ಇದು ಒಂದು ನಗರದಿಂದ ಒಂದು ಭಾಷಿಕರು ಹೋಗಿರುವಂತಹ ಬಹಳ ದೊಡ್ಡ ಒಂದು ವಲಸೆ ಇದಾಗಿರುತ್ತೆ. ಹಾಗಾಗಿ ನಾವು ಹೇಳುವಂಥದ್ದು, ಈ ಒಂದು ಗಲಭೆ ನಂತರದಲ್ಲಿ ಏನಾಯಿತು, ನಿಧಾನವಾಗಿ ಕನ್ನಡ ಕಡ್ಡಾಯ ಅಂತ ಆಯ್ತಲ್ವ, ನಿಧಾನವಾಗಿ ತಮಿಳು ಶಾಲೆಗಳನ್ನಿದೆಯಲ್ಲ ಅದರ ಸಂಖ್ಯೆ ಎಲ್ಲ ಕಡಿಮೆ ಆಗೋಕ್ಕೆ ತೊಡಗಿತ್ತು. ಆದರೆ ಆವಾಗ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥವರು ಬಂಗಾರಪ್ಪನವರು, ಇದು ಒಂದು ಸ್ವಲ್ಪ ಸೂಕ್ಷ್ಮ ವಿಚಾರ. ಅವರು ಇವಾಗ ತಮಿಳರು ಹೋಗಿ ನಮ್ಮ ಒಂದು ನೆಲವನ್ನೇ ಇದು ಮಾಡಲಿಕ್ಕೆ ಹವಣಿಸಕ್ಕೆ ನೋಡುವಾಗ ಎಲ್ಲವನ್ನು ಸರ್ಕಾರಗಳು ಮಾಡಲಿಕ್ಕಾಗೋದಿಲ್ಲ. ಬಂಗಾರಪ್ಪನವರು ಶಿವಮೊಗ್ಗದಲ್ಲಿ ಹೋಗಿ ಕೂತಿದ್ರು. ಅದು ಸರ್ಕಾರದ ವೈಫಲ್ಯ ಅಂತ ಪರಿಗಣಿಸಲ್ಪಟ್ಟಿತ್ತು. ನಾನು ಹೇಳುವಂಥದ್ದು ಅಂದರೆ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಎಲ್ಲ ಹಾಗೆ ಹೇಳುತ್ತೆ, ಅವರು ಮತ್ತೆ ಕಾನೂನು ಸುವ್ಯವಸ್ಥೆ ನೋಡ್ತಾರೆ. ಆದರೆ ನಮ್ಮ ನಾಡನ್ನು ಉಳಿಸೋದಕ್ಕೋಸ್ಕರ ಸರ್ಕಾರದ ವೈಫಲ್ಯ ಅಂತ ಹೇಳಿದರು. ಅಂದರೆ ಅಲ್ಲಿ ನಡೆದ ಹಿಂಸೆಯನ್ನು ನಾನು ಇದು ಮಾಡ್ತಾಯಿಲ್ಲ, ಎಂಡೋಸ್ ಮಾಡ್ತಾ ಇಲ್ಲ. ಬಟ್ ಉಳಿಸುವ ಒಂದು ಹೋರಾಟ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಅಂತ ಹೇಳುವಂಥದ್ದು. ಯಾಕಂದರೆ ಎಲ್ಲವನ್ನು ಕೆಲವೊಮ್ಮೆ ಸರ್ಕಾರನೇ ಅಂತೂ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದೊಂದು ಘಟನೆ ಭಾಳ ಸೂಕ್ಷ್ಮವಾಗಿ ಅಲ್ಲಿ ನಡೆದಿತ್ತು. ಈ ಕನ್ನಡ ತಮಿಳು ಗಲಾಟೆ ಇದೆಯಲ್ಲ ಅದು ಪಲ್ಲವರ ಕಾಲದಿಂದಲೂ ನಡೀತಾನೆ ಬಂದಿದೆ. ಇದಕ್ಕೊಂದು ಹಿಸ್ಟಾರಿಕಲ್ ಇದಿದೆ, ಚರಿತ್ರೆನೇ ಇದೆ. ಈ ಕಡೆ ಇಮ್ಮಡಿ ಪುಲಿಕೇಶಿಯಲ್ಲಿ ಕಂಚಿಗೆ ಹೋಗಿ ಲೂಟಿ ಮಾಡ್ಕೊಂಡು ಸಂಪತ್ತು ತರ್ತಾರೆ. ಆ ಕಡೆಯಿಂದ ನರಸಿಂಹವರ್ಮನ್ ಬಂದು ಇಲ್ಲಿ ಬಾದಾಮಿಯನ್ನು ಲೂಟಿಗೈತಾನೆ. ಮತ್ತೆ ಇಲ್ಲಿ ಇಮ್ಮಡಿ ಪುಲಿಕೇಶಿ ಮೊಮ್ಮಗ ಮತ್ತೆ ಹೋಗಿ ಪಲ್ಲವರ ದಾಳಿ ಮಾಡ್ತಾನೆ. ಸೊ ಇದೆಲ್ಲ ನಡ್ಕೊಂಡು ಬಂದಿದೆ. ಆದರೆ ಈ ಪ್ರಭುತ್ವ ಭಾಷೆಯ ವಿಚಾರಕ್ಕೆ ಬಂದಾಗ ಬಹಳ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳಬೇಕು. ಇವಾಗ ನಾನು ಏನು ಹೇಳಿದೆ, ನಮ್ಮ ಬಂಗಾರಪ್ಪನವರು ಯಾವ ರೀತಿಯಾದಂಥ ಅಂದರೆ ಉಳಿಸ್ಕೊಳ್ಳೋದು, ನಮ್ಮ ಜೀವ ಉಳಿಸ್ಕೊಳ್ಳೋದು ಮುಖ್ಯವಾಗಿದೆ. ಜೀವ ಅಂದರೆ ನಮ್ಮ ಜೀವ ಮಾತ್ರ ಅಲ್ಲ, ನಮ್ಮ ನಾಡಿನ ಜೀವ ಕೂಡ ಮುಖ್ಯ ಅಲ್ವಾ. ಸೊ ಆವಾಗ ಅವರು ಅದೊಂದು ತ್ಯಾಗ ಗೊತ್ತಿರುತ್ತಲ್ವ, ಇದು ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಬರುತ್ತೆ ಅಂತ ಗೊತ್ತಿದ್ದು ನಮ್ಮ ನಾಡನ್ನು ಉಳಿಸ್ಕೊಳ್ಳೋಕ್ಕೆ ಒಂದು ಸ್ಟೆಪ್ ತಗೊಳ್ಳೋದಿದೆ, ಅದೊಂದು ತ್ಯಾಗ ಕೂಡ ಹೌದು. ಆದರೆ ಇವಾಗ ನೋಡಿ ಏನಾಯಿತು, ಅದೆಲ್ಲ ಬದಲಾವಣೆಗಳ ಬಳಿಕ ಇವಾಗ ನೋಡಿ ಬೆಂಗಳೂರಲ್ಲಿ 45% ಕನ್ನಡಿಗರಿದ್ದಾರೆ. ತಮಿಳ್ 22% ಇದ್ದವರು 15%ಗೆ ಇಳಿದಿದೆ. ತೆಲುಗು ಭಾಷಿಕರು 14% ಇದ್ದಾರೆ. ಹಿಂದಿ ಭಾಷಿಕರು ಇರೋದು ಎಷ್ಟು ಗೊತ್ತಾ, 6%. ಇದೇ ನಮ್ಮ ಗಲಾಟೆಗೆ ಕಾರಣ, ಎಲ್ಲದರ ಮೂಲ ಅವರಿರೋದು 6%. ಆದರೆ ಅವರ ಆಟಾಟೋಪಗಳಿದೆಯಲ್ಲ ಎಲ್ಲವನ್ನು ಹಿಂದಿಮಯ ಮಾಡಿಕೊಂಡು ಎಲ್ಲರೂ ಹಿಂದಿ ಕಲಿಬೇಕು ಅಂತ ಹೇಳುವಂಥದ್ದು, ನಮ್ಮ ತಂದೆ ತಾಯಿಯವ್ರನ್ನ ಬ್ಯಾಂಕ್ಗೋ ಇಲ್ಲಿಗೋ ಹೋದರೆ ಅವ್ರನ್ನ ಲಿಟ್ರಲಿ ಅನಾಥ ಭಾವನೆಯಿಂದ, ಒಂಥರ ಹೆದರಿಕೆಯಿಂದ, ಬಹಳ ಹೆಲ್ಪ್ಲೆಸ್ ಆಗಿ ಅವರು ಎಲ್ಲಿ ಯಾವ ರಾಜ್ಯದಲ್ಲಿದ್ದಾರೆ, ಬೇರೆ ಯಾವುದೋ ರಾಜ್ಯದಲ್ಲಿದ್ದಾರೆ ಅನ್ನೋ ಫೀಲಿಂಗಲ್ಲಿ ಸಪ್ಪೆ ಮುಖ ಮಾಡ್ಕೊಂಡು ಬರ್ತಾರೆ. ಒಂದು ಚಲನ ಕೇಳೋದು, ಇನ್ನೊಂದು ಕ್ರೆಡಿಟ್ ಕಾರ್ಡ್ ಕೇಳುವಂಥದ್ದು, ಅಥವಾ ನನ್ನ ಅಕೌಂಟಲ್ಲಿ ಎಷ್ಟು ದುಡ್ಡು ಬಂದು ಕೇಳುವಂಥದ್ದು. ಕನ್ನಡಿಗರಿಲ್ಲ, ಹಿಂದಿ ಹೋಗಿ ಮಾತಾಡಬೇಕು. ಸೊ ಅಂಥ ಒಂದು ಪರಿಸ್ಥಿತಿ ಬಂದಿದೆ. ಕರ್ನಾಟಕದಲ್ಲಿ ಇಷ್ಟೊಂದು ವಲಸೆಗೆ ಒಂದು ಕಾರಣ ಏನು ಗೊತ್ತಾ, ಕನ್ನಡ ತುಂಬ ಮಂದಿ ಏನು ಗೊತ್ತಾ, ಒಟ್ಟಿನಲ್ಲಿ ಒಂದು 7 ಕೋಟಿ ಮಂದಿ ಇದ್ದರೆ ಆಲ್ಮೋಸ್ಟ್ 1.5 ಕೋಟಿ ಮಂದಿ ವಲಸಿಗರೇ ಇದ್ದಾರೆ ಅಂತ ಕೆಲವೊಂದು ಸಮೀಕ್ಷೆಗಳು ಹೇಳ್ತವೆ, ಮಾಹಿತಿ ಹೇಳ್ತದೆ. ಆದರೆ ಇದಕ್ಕೊಂದು ಕಾರಣ ಏನು ಗೊತ್ತಾ, ಇವಾಗ ಕೇರಳದ ರಾಜಧಾನಿಯಲ್ಲಿ ತಿರುವನಂತಪುರಂ, ಅಲ್ಲಿಗೆ ಅಷ್ಟೆಲ್ಲ ಜನ ಹೋಗ್ತಾ ಇಲ್ಲ. ಕರ್ನಾಟಕಕ್ಕೆ, ನಮ್ಮ ಬೆಂಗಳೂರಿಗೆ ಇರುವಂಥ ಒಂದು ಪುಲ್ಲಿಂಗ್ ಫ್ಯಾಕ್ಟರ್ಸ್, ಇಲ್ಲಿನ ಹವಾಮಾನ ಆಗಿರ್ಬೋದು, ಸರ್ಕಾರಗಳಾಗಿರ್ಬೋದು, ಕನ್ನಡಿಗರ ಬಹಳ ಉದಾರವಾದ ಗುಣ ಆಗಿರ್ಬೋದು. ಕನ್ನಡಿಗ ರಿಕ್ಷಾದವರೆಲ್ಲ ಬಂದು ತೆಲುಗುನವ್ರು ಬಂದರೆ ಅವ್ರ ಭಾಷೆಯಲ್ಲೇ ಮಾತಾಡ್ತಾರೆ, ತಮಿಳ್ನವ್ರು ಅವ್ರ ಭಾಷೆಯಲ್ಲೇ ಮಾತಾಡ್ತಾ ಇದ್ರು.
ಕೇರಳಕ್ಕೆ ಹೋಗಿ ನೋಡೋಣ, ಅಲ್ಲಿ ನಿಮ್ಮ ಭಾಷೆ ಮಾತಾಡಿಸಿ ನೋಡೋಣ, ಅಲ್ಲಿ ಯಾರಾದರೂ ಒಂದು ಚೇಟನ ಜೊತೆ ಮಾತಾಡಿಸಿ ನೋಡೋಣ, ಸಾಧ್ಯನೇ ಇಲ್ಲ. ಸೊ ಹಾಗಿದ್ದಾಗ ನಾನು ಹೇಳುವಂಥದ್ದು, ಇವಾಗ ಏನಾಗಿದೆ, ಕನ್ನಡಿಗರಿಗೆ ಚೂರು ಬುದ್ಧಿ ಬಂದಿದೆ. ನಮಗೆ ನಮ್ಮದು ಅನ್ನುವಂಥ ಒಂದು ಮರ್ಯಾದೆ ಬೇಕು ಅಂತ. ಸೊ ಹಾಗಾಗಿ ಇಲ್ಲಿ ಇನ್ನೊಂದು ವಿಚಾರ, ನಮಗೆ ಬಹಳ ಅಗತ್ಯ ಇದೆ ಕನ್ನಡ ಹೋರಾಟಗಾರರದ್ದು. ಯಾಕಂತ ಹೇಳಿದ್ರೆ ಬೇರೆ, ನಾನು ಹೇಳಿದ್ನಲ್ಲ, ಇವಾಗ ಮಲಯಾಳಿಗಳಾಗಿರಲಿ ಅವ್ರು ಚೆನ್ನಾಗಿದ್ದಾರೆ, ಅಲ್ಲಿ ಏನು ಬೇರೆ ಭಾಷೆಯವರು ಬಂದು ಏನೂ ಮಾಡ್ಲಿಕ್ಕೆ ಆಗ್ತಾಯಿಲ್ಲ, ಅವ್ರು ಸ್ಟ್ರಾಂಗ್ ಆಗೇ ಇದ್ದಾರೆ. ಯಾಕಂದರೆ ನಾನು ಫಸ್ಟೇ ಹೇಳಿದೆ, ಅವರ ಹುಟ್ಟಿನಲ್ಲೇ ಆ ಒಂದು ಸ್ಟ್ರಾಂಗ್ ಮತ್ತು ಸ್ಟ್ರೆಂಥಂಡ್ ಇದೆಯಲ್ಲ, ಅದು ಹುಟ್ಟಿನಲ್ಲೇ ಇದೆ ಆ ರಾಜ್ಯಗಳದ್ದು. ಬಟ್ ನಮ್ಗೆ ಹಂಗಲ್ಲ, ಎಲ್ಲ ಬೇರೆ ಬೇರೆ ಆಡಳಿತದ ವರ್ಗಗಳಿಂದ ಇಲ್ಲಿಗೆ ಬಂದವರಲ್ವ. ಸೊ ಒಂದು ಸ್ವಲ್ಪ ಒಂದಲ್ಲೊಂದು ಸಡಿಲತೆ ಇರುತ್ತೆ. ಇನ್ನು ಹಿಂದಿಗಂತೂ, ಹಿಂದಿ ಬಲಿಷ್ಠಗೊಳಿಸೋದಕ್ಕೆ ಇವ್ರೇನು ಹೇಳ್ತಾರೆ ಗೊತ್ತಾ, ನಾವು ಹಂಗೆಲ್ಲ ಮಾಡಲ್ಲ, ಈ ಕನ್ನಡಿಗರು ಹಿಂಗೆ ಮಾಡ್ತಾ ಇದ್ದಾರೆ, ಮತ್ತು ಭಾಷಾಂಧರಾಗಿದ್ದಾರೆ. ಹಿಂದಿ ಬಲಿಷ್ಠಗೊಳಿಸೋದಕ್ಕೆ ಇವರೇನು ಭಾಷಾಂಧರಾಗಿರಬೇಕಾಗಿಲ್ಲ, ಕೇಂದ್ರ ಸರ್ಕಾರನೇ ಅದಕ್ಕೆ ನಿಂತಿದೆ. ಹಿಂದಿ ದಿವಸ ಆಚರಿಸ್ತಾ ಇದೆ, ಅವ್ರಿಗೆ ಏನು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಅನುದಾನ ಕೊಡ್ತಾ ಇದೆ. ಅದು ಬೇರೆ ಅವ್ರನ್ನ ಆ ಹಿಂದಿಯನ್ನು ರಾಷ್ಟ್ರ ಪ್ರೇಮದ ಜೊತೆಗೆ ತಳುಕು ಹಾಕ್ಕೊಂಡು, ಅದು ಏನೋ ಒಂಥರ ಬಹಳ ಪುನೀತವಾದಂತಹ ಒಂದು ಭಾವನೆ ಅನ್ನೋ ರೀತಿಯಲ್ಲಿ ಸಂಸ್ಕೃತ, ಹಿಂದಿ ಆ ರೀತಿ ಒಂದು ದೈವತ್ವಕ್ಕೆ, ಆ ರೀತಿ ಒಂದು ಟಚ್ಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಹಾಗಿರಬೇಕಾದ್ರೆ ನಮ್ಮ ಸ್ಥಳೀಯ ಸಂಸ್ಕೃತಿಯನ್ನು, ನಮ್ಮ ಭಾಷೆಯನ್ನು, ನಮ್ಮ ನಾಡು ನುಡಿಯನ್ನು ಕಾಯ್ದುಕೊಳ್ಬೇಕಾಗಿರೋದು ಯಾರು? ಹಾಗಿದ್ದಾಗ ನಮ್ಮ ಈ ಹೋರಾಟಗಾರರು, ಸಂಘಟನೆಗಳು ನಮ್ಮ ಕೆಲಸವನ್ನು ಮಾಡಿಕೊಳ್ಳೇಬೇಕಾಗ್ತದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.